ನಮಸ್ಕಾರ ಎಲ್ಲರಿಗೂ. ಇವತ್ತು ಟ್ರೆಡಿಷನಲ್ ರೆಸಿಪಿ ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡೋ ಅಂಥ ಪಾಯಸ ಇದು. ಬನ್ನಿ ಸ್ಟಾರ್ಟ್ ಮಾಡೋಣ. 1 ಕಪ್ಪಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಬ್ರೋಕನ್ ವೀಟ್ ಅಂತ ಹೇಳ್ತಾರೆ. ಇದನ್ನು 2 ರಿಂದ 3 ಸಾರಿ ತೊಳೆದ್ಬಿಟ್ಟು ರಾತ್ರಿ ಪೂರ್ತಿ ನೆನೆಸ್ಬೋದು, ಅಥವಾ 5 ರಿಂದ 6 ಗಂಟೆನಾದರೂ ನೆನೆಸ್ಕೋಬೇಕು. ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಆದರೆ ಬಿಸಿನೀರು ಹಾಕಿ ಒಂದು 4 ಗಂಟೆನಾದರೂ ನೆನೆಸ್ಕೋಬೇಕು. ಈ ಥರ ಸಿಕ್ಕಿಲ್ಲ ಅಂದರೆ ಇಡೀ ಗೋಧಿನ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ 1-2 ರೌಂಡ್ ಮಿಕ್ಸರಲ್ಲಿ ಸಣ್ಣ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ನಾನು ರಾತ್ರಿನೇ ನೆನೆಯೋದಕ್ಕೆ ಹಾಕಿದೆ. 1 ಕಪ್ ಗೋಧಿ ನುಚ್ಚು ನೆನೆದು ಇಷ್ಟ ಹಾಕಿದೆ. ಇದನ್ನ ಇವಾಗ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಣ. ರಾತ್ರಿ ಪೂರ್ತಿ ನೆನೆಸಿದ್ರೆ ಚೆನ್ನಾಗಿ ನೆಂದಿರುತ್ತೆ, ಬೇಗ ಬೇಯುತ್ತೆ. ಇಲ್ಲಾಂತಂದರೆ ಕುಕ್ಕರಲ್ಲಿ ಹಾಕಿದ್ರೂ ಬೇಗ ಬೇಯೋದಿಲ್ಲ. ನಾನು ಇದಕ್ಕೆ 2 ಲೋಟದಷ್ಟು ನೀರು ಹಾಕಿ 3 ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ಕುಕ್ಕರ್ ವಿಷಲ್ ಬರೋದ್ರಲ್ಲಿ ನಾವು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಳ್ಳೋಣ. 1 ಕಪ್ ಗೋಧಿ ನುಚ್ಚಿಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಕರಗಿಸ್ಕೋಬೇಕು. 1 ಕಪ್ ಎಲ್ಲ ಸಾಕಾಗುತ್ತೆ. ಇದು ಮೀಡಿಯಮ್ ಸ್ವೀಟ್ ಇರುತ್ತೆ. ಇನ್ನು ಸ್ವಲ್ಪ ಸ್ವೀಟ್ ಬೇಕನ್ನೋರು 1/4 ಹಾಕ್ಕೋಬೋದು. ಬೇಗನೆ ಆಗುವಂಥ ರೆಸಿಪಿ ಇದು. ಗೋಧಿ ಬೇಯೋದ್ರೊಳಗಡೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ, ಗೋಧಿ ಬೆಂದ ತಕ್ಷಣ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ಬಿಟ್ರೆ ಪಾಯಸ ರೆಡಿ ಆಗಿಬಿಡುತ್ತೆ. ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ರೋಸ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 2 ಏಲಕ್ಕಿ ಹಾಕ್ಕೋತಾ ಇದ್ದೀನಿ ಸಿಪ್ಪೆ ಸಮೇತ. ಮತ್ತು 1/4 ಕಪ್ಪಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಆಗೋಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಕುಕ್ಕರ್ 3 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಪ್ರೆಷರು ಕಡಿಮೆ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಬೆಲ್ಲ ಕರಗಿಸ್ಕೊಂಡಿದ್ದನ್ನು ಸೋಸೆ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವತ್ತು ಗೋಧಿ ನುಚ್ಚನ್ನ ಉಪಯೋಗಿಸ್ಕೊಂಡು ಗೋಧಿ ಪಾಯಸ ಮಾಡ್ತಾಯಿದ್ದೀನಿ. ಗೋಧಿ ರವೆನೂ ಸಿಗುತ್ತೆ ಸ್ವಲ್ಪ ದಪ್ಪದಾಗಿ ಪಾಯಸ ಮಾಡೋದಕ್ಕಂತ. ಅದರಲ್ಲಿ ಇನ್ನೂ ಸ್ವಲ್ಪ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ದೇವಸ್ಥಾನಗಳಲ್ಲಿ ಮಾಡ್ತಾರಲ್ವ, ಆ ಥರ ಬರುತ್ತೆ. ಅದರಲ್ಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಜಾರ್ನಕ್ಕೂ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತೆ ಬೇಗ, ಇಲ್ಲಾಂದರೆ ಗಂಟು ಆಗಿಬಿಡತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ. ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟರಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಬಿಡೋಣ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಬಾದಾಮಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಪಾಯಸನೂ ಚೆನ್ನಾಗಿ ಕುದೀತಾ ಇದೆ. ಗೋಡಂಬಿ ಮತ್ತು ಬಾದಾಮನ್ನ ಸೇರಿಸ್ಕೊಂಬಿಡೋಣ. ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿನೂ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿ. ಈ ಪಾಯಸಕ್ಕೆ ಉತ್ತುತ್ತಿನೂ ಕೂಡ ಹಾಕ್ತಾರೆ. ಹಾರ್ಡಾಗಿರೋದು ಹಾಕ್ಕೊಳ್ಳೋದಾದರೆ ಗೋಧಿ ಬೇಯಿಸ್ಕೊಳ್ಳುವಾಗನೇ ಹಾಕ್ಕೋಬೇಕು. ಸ್ಮೂತಾಗಿರೋದು ಹಾಕೋದಾದರೆ ಬೆಂದಾದಮೇಲೆ ನಾವು ಬೆಲ್ಲ ಸಿರಪ್ ಹಾಕ್ಕೋತೀವಲ್ವ, ಆ ಟೈಮಿಗೆ ಹಾಕ್ಕೊಂಡ್ರೂ ಆಗುತ್ತೆ. ನೋಡಿ, ಗೋಧಿ ಪಾಯಸ ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳೋಣ. ಇಷ್ಟು ಬೌಲಲ್ಲಿ ನೀವು ಗೋಧಿ ನುಚ್ಚು ತೊಗೊಂಡು ಮಾಡಿಕೊಂಡ್ರೆ 5 ರಿಂದ 6 ಜನಕ್ಕೆ ಸರ್ವ್ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.